ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ಬೆಟ್ಟದ ಮೇಲಿರೋ ಒಂದು ದೇವಸ್ಥಾನದ ಕಡೆ. ಎಲ್ಲಿ ಅಂತ ಹೇಳ್ತೀನಿ. ನಾವು ಕನಕಪುರದ ಕಡೆ ಹೊರಟಿ ಅಲ್ಲಿಂದ ಒಂದು ಅಂಡರ್ ಪಾಸಲ್ಲಿ ರೈಟ್ ತೊಗೊಂಡು ಈಗೇನು ಆರ್ಚ್ ಕಾಣಿಸ್ತಾ ಇದೆ ಈ ರೂಟಿಗೆ ಬರಬೇಕಾಗುತ್ತೆ. ಇಲ್ಲಿ ನಿಮಗೆ 1 to 2 ಕಿಲೋಮೀಟರ್ಸ್ ಆಫ್ ರೋಡ್ ಡ್ರೈವಿಂಗ್ ಇರುತ್ತೆ. ತುಂಬ ಮಜವಾಗಿರುತ್ತೆ. ಆಫ್ ರೋಡ್ ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗೇನು ನಿಮಗೆ ಕಾಣಿಸ್ತಾ ಇದೆ ಇದು ಈ ಜಾಗದ ಪಾರ್ಕಿಂಗ್. ಸೊ ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಸಮಸ್ಯೆ ಇರೋದಿಲ್ಲ. ಅಲ್ಲೇನು ದೂರದಲ್ಲಿ ಕಾಣಿಸ್ತಾ ಇದೆ ಅದೇ ದೇವಸ್ಥಾನ, ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗುತ್ತೆ. ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ಯಾವಾಗಲೂ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಸಿಟಿ ಜಂಜಾಟದಲ್ಲಿ ತುಂಬ ಸ್ಟ್ರೆಸ್ಫುಲ್ ಆಗಿರೋ ನಮಗೆ ಈ ಥರ ಜಾಗಕ್ಕೆ ಹೋದಾಗ ಬಹಳ ಪೀಸ್ಫುಲ್ ಅನಿಸುತ್ತೆ. ಇದು ಮೇನ್ ಗರ್ಭಗುಡಿ ಒಳಗಡೆ ಮೂರ್ತಿ ಇರ್ತಕ್ಕಂಥದ್ದು. ಅಲ್ಲೇ ಇದ್ದ ಬಸವಣ್ಣನಿಂದ ಆಶೀರ್ವಾದ ಕೂಡ ನಮಗೆ ಸಿಕ್ತು. ಇನ್ನು ದೇವಸ್ಥಾನದ ಕೆಳಗಡೆ ಶಿವಲಿಂಗದ ಮೂರ್ತಿ ಥರನೇ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಚಿಕ್ಕ ಚಿಕ್ಕ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಂತೂ ಅದ್ಭುತವಾಗಿತ್ತು. ಮನಸ್ಸಿಗೆ ಬಹಳ ಖುಷಿ ಕೊಡ್ತಕ್ಕಂಥ ಜಾಗ ಅಂತ ನನಗನ್ನಿಸ್ತು. ನೀವು ಬೆಂಗಳೂರಿಂದ ಹಾಫ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಜಾಗಕ್ಕೆ ಆರಾಮಾಗಿ ಬಂದು ಹೋಗ್ಬೋದು. ಒಂದು ಒಳ್ಳೆ ಡ್ರೈವ್ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.